ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಬಿಟ್ಟು ಹೋದ ಆಸ್ತಿ ಎಷ್ಟು ಗೊತ್ತಾ? ಅವರ ಬಳಿ ಎಷ್ಟು ಚಿನ್ನ, ಬೆಳ್ಳಿ, ಜಮೀನು, ಮನೆ ಮತ್ತು ಇತರೆ ಆಸ್ತಿಗಳಿದ್ದವು ಗೊತ್ತಾ? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಚೆನ್ನಮ್ಮ ಅವರು ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಒಟ್ಟು ಸುಮಾರು 80 ಲಕ್ಷ ರೂಪಾಯಿ ಹೊಂದಿದ್ರು. ಇದರಲ್ಲಿ ಸುಮಾರು 1.5 ಲಕ್ಷ ರೂಪಾಯಿ ಫಿಕ್ಸ್ಡ್ ಡೆಪಾಸಿಟ್ ಕೂಡ ಸೇರಿತ್ತು. ಅವರ ಬಳಿ ಸುಮಾರು 15 ತೊಲೆ ಅಂದರೆ ಸುಮಾರು 175 ಗ್ರಾಂ ಬಂಗಾರದ ಆಭರಣಗಳಿದ್ದವು. ಇವುಗಳ ಮೌಲ್ಯ ಸುಮಾರು 6.5 ಲಕ್ಷ ರೂಪಾಯಿ ಎಂದು ಘೋಷಿಸಲಾಗಿತ್ತು. ಚೆನ್ನಮ್ಮ ಅವರ ಹೆಸರಿನಲ್ಲಿ ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಒಂದು ಮನೆ ಇತ್ತು. ಅದರ ಮೌಲ್ಯ ಸುಮಾರು 2.5 ಕೋಟಿ ರೂಪಾಯಿ ಎಂದು ಘೋಷಿಸಲಾಗಿತ್ತು. ಹಾಸನ ಜಿಲ್ಲೆಯ ಹಳೆನರಸೀಪುರ ಮತ್ತು ಗೌರಿಪುರ ಪ್ರದೇಶಗಳಲ್ಲಿ ಒಟ್ಟು 62 ಎಕರೆ ಕೃಷಿ ಜಮೀನು ಅವರ ಹೆಸರಿನಲ್ಲಿತ್ತು. ಇದರ ಮೌಲ್ಯ ಸುಮಾರು 1.76 ಕೋಟಿ ರೂಪಾಯಿ ಎಂದು ದಾಖಲಾಗಿತ್ತು. ಅವರ ಹೆಸರಿನಲ್ಲಿ 2 ಟ್ರ್ಯಾಕ್ಟರ್ಗಳು ಇದ್ದವು. ಅವುಗಳ ಒಟ್ಟು ಮೌಲ್ಯ ಸುಮಾರು 5 ಲಕ್ಷ ರೂಪಾಯಿ. ಹಾಸನ ಜಿಲ್ಲೆಯ ಹಳೆನರಸೀಪುರದಲ್ಲಿ 1 ಹಾಗೂ ಪಡುವರರಿಪ್ಪೆಯಲ್ಲಿ 1 ಸೇರಿ ಒಟ್ಟು 2 ವಾಣಿಜ್ಯ ಕಟ್ಟಡಗಳು ಇದ್ದವು. ಅವುಗಳ ಒಟ್ಟು ಮೌಲ್ಯ ಸುಮಾರು 1.22 ಕೋಟಿ ರೂಪಾಯಿ ಆಗುತ್ತೆ. ಷೇರು ಮತ್ತು ಮ್ಯೂಚುವಲ್ ಫಂಡ್. ವಿವಿಧ ಕಂಪನಿಗಳಲ್ಲಿ 27 ಲಕ್ಷ ರೂಪಾಯಿ ಮೌಲ್ಯದ ಷೇರು ಹಾಗೂ ಮ್ಯೂಚುವಲ್ ಫಂಡ್ ಹೂಡಿಕೆ ಇತ್ತು. ಇದರಲ್ಲಿ ಚನ್ನಾಂಬಿಕೆ ಎಂಟರ್ಪ್ರೈಸಸ್ನಲ್ಲೇ ಸುಮಾರು 26 ಲಕ್ಷ ರೂಪಾಯಿಯ ಷೇರು ಸೇರಿತ್ತು. ಸಾಲ ಮತ್ತು ಅಡ್ವಾನ್ಸ್. ಚೆನ್ನಮ್ಮ ಅವರು ವಿವಿಧ ವ್ಯಕ್ತಿಗಳು ಹಾಗೂ ಕಂಪನಿಗಳಿಗೆ ಒಟ್ಟು 92.62 ಲಕ್ಷ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಅನ್ನು ನೀಡಿದರು. ಇದರಲ್ಲಿ ಮೊಮ್ಮಗ ಸೂರಜ್ ರೇವಣ್ಣ ಅವರಿಗೆ 78 ಲಕ್ಷ ರೂಪಾಯಿ, ಚೇತನ್ ರೆಡ್ಡಿ ಅವರಿಗೆ 14 ಲಕ್ಷ ರೂಪಾಯಿ ಸೇರಿದಂತೆ ಇತರೆ ಮೊತ್ತಗಳು ಸೇರಿವೆ. ಒಟ್ಟು ಆಸ್ತಿ ಎಷ್ಟು ಗೊತ್ತಾ? ಈ ಎಲ್ಲ ಆಸ್ತಿಗಳನ್ನು ಸೇರಿಸಿದರೆ ಚೆನ್ನಮ್ಮ ಅವರ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು 7.5 ಕೋಟಿ ರೂಪಾಯಿ ಎಂದು ಘೋಷಿಸಲಾಗಿತ್ತು. ಆಸ್ತಿಯ ಮೌಲ್ಯ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗಿತ್ತು. 2004ರಲ್ಲಿ 86 ಲಕ್ಷ ರೂಪಾಯಿ ಇತ್ತು. 2009ರಲ್ಲಿ 1.51 ಕೋಟಿ ರೂಪಾಯಿ, 2014ರಲ್ಲಿ 3.49 ಕೋಟಿ ರೂಪಾಯಿ, 2020ರಲ್ಲಿ 7.50 ಕೋಟಿ ರೂಪಾಯಿ ಆಗಿತ್ತು. ಸಾಲ ಬಾಕಿ. ಚೆನ್ನಮ್ಮ ಅವರ ಹೆಸರಿನಲ್ಲಿ ಸುಮಾರು 92 ಲಕ್ಷ ರೂಪಾಯಿಯ ಸಾಲ ಮತ್ತು ಹಣಗಾರಿಕೆ ಬಾಕಿ ಇತ್ತು. ಇದರಲ್ಲಿ ಮಕ್ಕಳಾದ ಎಚ್ ಡಿ ಅನಸೂಯ, ಎಚ್ ಡಿ ರೇವಣ್ಣ, ಎಚ್ ಡಿ ಶೈಲಜಾ, ಎಚ್ ಡಿ ರಮೇಶ್, ಎಚ್ ಡಿ ಬಾಲಕೃಷ್ಣಗೌಡ, ಎಚ್ ಡಿ ಕುಮಾರಸ್ವಾಮಿ ಹಾಗೂ ಮೊಮ್ಮಗ ಪ್ರಜ್ವಲ್ ಅವರಿಗೆ ನೀಡಬೇಕಿದ್ದ ಮೊತ್ತಗಳು ಸೇರಿದ್ದವು. ವಾರ್ಷಿಕ ಆದಾಯ. ಚೆನ್ನಮ್ಮ ಅವರ ವಾರ್ಷಿಕ ಆದಾಯ ಸುಮಾರು 16,66,000 ರೂಪಾಯಿ ಇತ್ತು. ಅಂದರೆ ತಿಂಗಳಿಗೆ ಸರಾಸರಿ 1,38,000 ರೂಪಾಯಿ ಇತ್ತು. ಅಂದರೆ ದಿನಕ್ಕೆ ಸುಮಾರು 4,600 ರೂಪಾಯಿ ಆದಾಯ ಬರುತ್ತಿತ್ತು. ಈ ಆದಾಯ ಬ್ಯಾಂಕ್ ಬಡ್ಡಿ, ಬಾಡಿಗೆ, ಕೃಷಿ ಮತ್ತು ಹಿಟ್ಟಿನ ಗಿರಣಿಗಳಿಂದ ಬರುತ್ತಿತ್ತು ಎಂದು ಘೋಷಿಸಲಾಗಿತ್ತು. ಸ್ನೇಹಿತರೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಬಿಟ್ಟು ಹೋದ ಆಸ್ತಿ, ಜಮೀನು, ಚಿನ್ನ ಹಾಗೂ ಇತರೆ ವಿವರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.